ನಿನಗೇನು ಅನ್ಸುತ್ತೆ ಅಣ್ಣ? ಟಿಫನ್ ಹೆಂಗಿದೆಯಾ? ಮಸ್ತಾಗಿದೆ. ಮಸ್ತಾಗಿದೆ. ನಮ್ಮ ಸೂರಿ ಸಂತೆ ಚಾನೆಲ್ನ ನೋಡ್ತಾರೆ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ನಾನು ಇಲ್ಲಿಂದ ಉತ್ತರಳ್ಳಿಗೆ ಹೋಗ್ತಾ ಇದ್ದೆ. ಇಲ್ಲಿ ಪೂರ್ಣಪ್ರಜ್ಞಾ ಲೇಔಟ್ಗೆ ಹೋಗೋ ಒಂದು ಜಂಕ್ಷನ್ ಇದೆ. ಆ ಜಂಕ್ಷನ್ ಹತ್ರ ಅಮೆಗಾ ಹೋಟೆಲ್ ಅಂತ ಇದೆ. ಎಕ್ಸಾಕ್ಟ್ಲಿ ಅದ್ರ ಎದುರುಗಡೆ ಈ ಸಾಯಿ ತಟ್ಟೆ ಇಡ್ಲಿ ಕಾರ್ನರ್ ಅಂತ ಒಂದು ಹೋಟೆಲ್ ಇದೆ. ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಯಾವಾಗಲೂ. ಸೊ ಬನ್ನಿ, ಈ ಹೋಟೆಲ್ ವಿಶೇಷ ಏನು, ಇಲ್ಲಿ ಏನೇನಂತ ವಿಶೇಷವಾಗಿ ತಿಂಡಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಸರ್, ಏನು ನಿಮ್ಮ ಹೆಸರು? ಜೋರ ಮಾತಾಡಿ. ಚಂದು ಅವರು. ಓಕೆ, ದಿನ ಟಿಫನ್ ಇಲ್ಲೇ ಮಾಡ್ತೀರಾ? ಓಕೆ, ಏನು ಇಷ್ಟ ಆಗುತ್ತೆ ನಿಮ್ಗೆ ಇಲ್ಲಿ? ಇಡ್ಲಿ, ದೋಸೆ ಮತ್ತು ರೈಸ್ ಬಾತ್. ಓಕೆ, ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಪ್ರೈಸ್ ಎಲ್ಲ ಹೇಗಿದೆ ಸರ್ ಇಲ್ಲಿ? ಕಮ್ಮಿ ಇದೆ ಸರ್, ಕಡಿಮೆ ಇದೆ. ಹಾಂ ಹಾಂ, ನಾವೇನು ನೋಡ್ತಾ ಇದ್ರೆ ಟಿಫನ್ ಬಾಕ್ಸ್ಗೆ ಹಾಕ್ಸ್ಕೊತಾ ಇದ್ರೆ ಮಗನ ಸ್ಕೂಲ್ಗೆ? ಹಾಂ, ಮಗನಿಗೆ ಟಿಫನ್. ಓ, ಸ್ಕೂಲ್ಗೆ. ಸೊ ಮಗನಿಗೆ ಸ್ಕೂಲ್ಗೆ ಟಿಫನ್ ಕೂಡ ಇಲ್ಲೇ ತೊಗೊಂಡೋಗ್ತೀರಾ? ಓಕೆ. ಇಡ್ಲಿ ಕೊಡೋಣ. ಇಡ್ಲಿ ಇದೆ. ಹಾಂ, ಒಂದೊಂದು ಕೂಡ ಸಿಂಗಲ್. ಇಡ್ಲಿ ಯಾವುದು? ಇವರು ಪಾರ್ಸಲ್. ಇದು ಇಡ್ಲಿಗೆ ಸರ್, ಇದು ಇಡ್ಲಿಗೆ ಚಟ್ನಿ. ನಿಮ್ಮಣ್ಣ ಒಂದು ರೈಸ್ ಬಾತ್ ತಗೊಳ್ಪ. ಕೆಂಪು ಚಟ್ನಿ ಇದು. ಕೆಂಪು ಚಟ್ನಿ. ಚಿತ್ರಾನ್ನ ಇರುತ್ತೆ, ಸೌದೆ ಬಾತ್ ಇರುತ್ತೆ. ಯಾವ್ದು ಸೆಟ್ಟ? ಒಂದು ಸೆಟ್ ಹಾಕಿ ಹಂಗೆ. ಸಾಕಲಾ?
ಏನಣ್ಣ ನಿಮ್ಮ ಹೆಸರು? ಬಲರಾಮ್. ಓಕೆ, ನೀವೇನು ದೋಸೆ ಸ್ಪೆಷಲಿಸ್ಟಾ ಇಲ್ಲಿ? ಓಕೆ, ಯಾವ್ಯಾವ ದೋಸೆ ಮಾಡ್ತೀರಾ ಇಲ್ಲಿ? ಸ್ವಲ್ಪ ಜೋರ ಮಾತಾಡಿ. ಹಾಂ ಹಾಂ. ಓಕೆ, ಎಷ್ಟು ವರ್ಷದಿಂದ ಈ ಹೋಟೆಲ್ ಕೆಲಸ ಮಾಡ್ತಾ ಇದ್ದೀರಣ್ಣ ನೀವು? 35 ವರ್ಷದಿಂದ ಇದೆ ಹೋಟೆಲ್ ಕೆಲಸನೇ? ಓಕೆ, ಈ ಹೋಟ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? 2 ತಿಂಗಳಾಯಿತು. ಓಕೆ, ಇದಕ್ಕೂ ಮುಂಚೆ ಎಲ್ಲಿ ಮಾಡ್ತಾ ಇದ್ರಿ? ಬಾಂಬೆನಲ್ಲಿ. ಓ, ಬಾಂಬೆಯಿಂದ ಇಲ್ಲಿಗೆ ಬಂದಿದ್ದೀರಾ? ಓಕೆ, ಬಾಂಬೆಲೆಲ್ಲ ನಾರ್ತ್ ಇಂಡಿಯನ್ ಫುಡ್ಡು, ರೋಟಿ ಎಲ್ಲ ಪರೋಟ ಗಿರೋಟ. ಹೆಂಗೆ ನಾರ್ತ್ ಇಂಡಿಯನ್ ಫುಡ್ಗೂ ಸೌತ್ ಇಂಡಿಯನ್ ಫುಡ್ಗೂ ಯಾವ್ದು ಸರಿ ಅನ್ಸುತ್ತೆ ನಿಮಗೆ? ಸೌತ್ ಇಂಡಿಯನ್ ಸರಿ ಅನ್ಸುತ್ತೆ. ಓಕೆ ಓಕೆ. ಯಾವ ಊರು ನಿಮ್ದು ಆ್ಯಕ್ಚುಲಿ? ಮಂಡ್ಯ ಕೇರ್ಪೇಟೆ. ಓಕೆ, ಮಂಡ್ಯ ಕೇರ್ಪೇಟೆ ಹತ್ರ ರಾಯಸಮುದ್ರ. ಓಕೆ, ಬಾಂಬೆಗೆ ಯಾವಾಗ ಹೋಗಿದ್ರಿ? 75ರಲ್ಲಿ. ಏನಕ್ಕೆ ಹೋಗಿದ್ರಿ ಅವಾಗ? ಓಕೆ ಓಕೆ, ಚಿಕ್ಕ ಹುಡುಗರು ಬಡತನ. ಯಾರು ಕರ್ಕೊಂಡು ಹೋದ್ರಿ ನಿಮ್ಮನ್ನ ಇಲ್ಲಿ ಬಾಂಬೆಲಿ? ಅವ್ರ ಜೊತೆ ಹೋಗ್ಬಿಟ್ರಿ? ಹಾಂ ಹಾಂ ಹಾಂ. ಓಕೆ ಓಕೆ. ಸೊ ಅಲ್ಲಿ ಓದೋದು ಏನು ಮಾಡಲಿಲ್ಲ? ಓಕೆ, ಚಿಕ್ಕದ್ರಿಂದ ಹೋಟೆಲ್ ಕೆಲಸನೇ. ಓಕೆ, 15 ವರ್ಷ? ಓ, ನಿಮ್ಗೆ 15 ವರ್ಷ ಇದ್ದಾಗ ಊರಿಗೆ ಹೋಗಿದ್ದು ಬಾಂಬೆಗೆ? ಓಕೆ ಓಕೆ. ಹೆಂಗೆ ಅನ್ಸುತ್ತಣ್ಣ? ಬಾಂಬೆ ಸರಿ ಅನ್ಸುತ್ತಾ ಬೆಂಗಳೂರು ಸರಿ ಅನ್ಸುತ್ತಾ? ಬೆಂಗಳೂರೇ ಸರಿ. ಅಂದ್ರೆ ಅಲ್ಲಿ ದೋಸೆ ಗೀಸೆ ಅಲ್ಲೂ ಮಾಡ್ತಾ ಇದ್ರ? ಅಲ್ಲೂ ಹೋಟ್ಲಲ್ಲೂ? ಓಕೆ ಓಕೆ. ಅಲ್ಲಿ ಎಲ್ಲಿ ಸೌತ್ ಇಂಡಿಯನ್ ಹೋಟೆಲ್ ನಾರ್ತ್ ಇಂಡಿಯನ್ ಹೋಟೆಲಲ್ಲಿ? ಓಕೆ ಓಕೆ. ಸೌತ್ ಇಂಡಿಯನ್ ಕೆಲಸ ಮಾಡೋದು. ಓಕೆ ಓಕೆ. ಈಗಲೂ ಸಿಕ್ಕಾಪಟ್ಟೆ ಇದಾವಣ್ಣ ಸೌತ್ ಇಂಡಿಯನ್ ಹೋಟೆಲ್ಗಳು? ಓಕೆ, ಯಾವ ಏರಿಯಾದಲ್ಲಿ ಜಾಸ್ತಿ ಇರೋದು ಬಾಂಬೆಲಿ? ಎಲ್ಲ ಏರಿಯಾದಲ್ಲೂ ಇದೆ? ಹಾಂ ಹಾಂ, ಎಲ್ಲ ಇದೆ. ಅಲ್ಲಿ ಫೇಮಸ್ ಹೋಟೆಲ್ ಯಾವುದಣ್ಣ ಸೌತ್ ಇಂಡಿಯನ್ದು ಬಾಂಬೆಲಿ? ಹಾಂ, ಪವನ್. ಹಾಂ ಹಾಂ ಹಾಂ. ಓಕೆ ಓಕೆ. ಅಲ್ಲೇನು ಮಾಮೂಲಿ ಇಲ್ಲಿ ಥರನೇ ಅನ್ನ ಸಾಂಬಾರು ಎಲ್ಲ ಸಿಗುತ್ತಾ? ಓಕೆ, ಅಂದರೆ ಕಾಸ್ಟ್ ಆಫ್ ಲಿವಿಂಗು ಬೆಂಗಳೂರು ಕಮ್ಮಿ ನಿಮಗೆ? 50 ರೂಪಾಯಿ ಇದ್ದರೆ ಊಟ ಮಾಡ್ಬಿಡೋದು. ಹಾಂ, ಬಾಂಬೆಲಿ ಆಗಲ್ಲ. ಓಕೆ, ಕಡಿಮೆ ಅಂದ್ರೆ 100 ರೂಪಾಯಿ ಬೇಕು. ಓಕೆ, ಈ ವಡಾ ಪಾವ್ ಬಜ್ಜಿ ತಿನ್ಕೊಂಡ್ರವರು? ಹಾಂ, 10 ರೂಪಾಯಿ 20 ರೂಪಾಯಿ ತಿನ್ಬೋದು. ಓಕೆ. ಟಿಫನ್ ಹೇಗಿದೆ ಅಂತ ಹೇಳಿ? ಚೆನ್ನಾಗಿದೆ. ಓಕೆ, ಏನೇನು ಚೆನ್ನಾಗಿರುತ್ತೆ ಸರ್ ಇಲ್ಲಿ? ಇಡ್ಲಿ ಚೆನ್ನಾಗಿದೆ. ಓಕೆ, ರೈಸ್ ಚೆನ್ನಾಗಿದೆ. ದೋಸೆಗಳೆಲ್ಲ ಚೆನ್ನಾಗಿದೆ. ಪ್ರೈಸ್ ಎಲ್ಲ ಹೇಗಿದೆ ಸರ್? ಪ್ರೈಸ್ ಎಲ್ಲ ಕರೆಕ್ಟಾಗಿದೆ. ಅಫೋರ್ಡಬಲ್ ಪ್ರೈಸ್. ಓಕೆ, ಕಡಿಮೆ ದುಡ್ಡಿಗೆ ಹೊಟ್ಟೆ ತುಂಬ ಊಟ. ಓಕೆ, ರೈಟ್, ಥ್ಯಾಂಕ್ ಯು.
ಏನು ನಿಮ್ಮ ಹೆಸರು ಇವರೇ? ಹನುಮಂತು. ಸ್ವಲ್ಪ ಜೋರಾಗಿ ಮಾತಾಡಿ. ಹೊಟ್ಟೆ ಹಸ್ಬಿಟ್ಟಿದೆಯಾ? ಓಕೆ. ಸೊ ಡೈಲಿ ಇದು ಬರ್ತೀರಾ ಇಲ್ಲಿಗೆ? ಓಕೆ. ಏನೇನು ಇಷ್ಟ ಆಗುತ್ತೆ ಇಲ್ಲಿ? ಪ್ರತಿಯೊಂದು ಐಟಮು ಸೂಪರ್. ಪ್ರತಿಯೊಂದು ಐಟಮು ಸೂಪರು. ಓಕೆ. ಪ್ರೈಸ್ ಎಲ್ಲ ಹೆಂಗಿದೆ? ರೇಟೆಲ್ಲ ಕಡಿಮೆನೇ. ಸೊ ಕಡಿಮೆ ದುಡ್ಡಿಗೆ ಹೊಟ್ಟೆ ತುಂಬ ಊಟ. ಓಕೆ. ನಿನಗೇನು ಅನ್ಸುತ್ತೆ ಅಣ್ಣ? ಟಿಫನ್ ಹೆಂಗಿದೆಯಾ? ಮಸ್ತಾಗಿದೆ. ಓಕೆ. ಏನೇನು ತಿಂತೀಯ ಇಲ್ಲಿ ಬಂದರೆ ನೀನು? ನಾನು ಕಾಯಿ ದೋಸೆ, ಮಸಾಲೆ ದೋಸೆ, ಹಾಂ, ಒಂಚೂರು ಜೋರಾಗಿ ಹೇಳು. ಪಲಾವು. ಹಾಂ, ಎಲ್ಲ ಟ್ರೈ ಮಾಡ್ತೀಯ ಒಟ್ಟಲ್ಲಿ? ದಿನಕ್ಕೊಂದೊಂದು ವೆರೈಟಿ. ಓಕೆ. ಮಧ್ಯಾಹ್ನ ಊಟ ಎಲ್ಲೇ ಮಾಡ್ತೀರಾ? ಒಂದ್ಸತಿ ಟಿಫನ್ ಇದ್ರೆ ಮನೇಲಿ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಓಕೆ ಓಕೆ ಓಕೆ. ರೈಟ್. ಯಾವ್ರು ನಿಮ್ಮದು? ಗುಲ್ಬರ್ಗ. ಏನು ಕೆಲಸ ಮಾಡ್ತೀರಾ ಇಲ್ಲಿ? ಹಾಂ, ಗ್ಯಾಂಗ್. ಓಕೆ. ಕಾಲೇಜ್ ಇಲ್ಲ ಅಂದಾಗ ಫ್ರೀ ಇದ್ದಾಗ ಕೆಲಸ ಮಾಡೋದು. ಓಕೆ ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ನೋಡಿದ್ರಲ್ಲ ಆತ್ಮೀಯರೇ, ಶ್ರೀ ಸಾಯಿ ತಟ್ಟೆ ಇಡ್ಲಿ ಕಾರ್ನರ್ಲಿ ಟಿಫನ್ ಎಲ್ಲ ಹೇಗಿದೆ ಅಂತ. ಬೆಳಗ್ಗೆ 7 ಗಂಟೆಗೆ ತೆಗಿತಾರೆ. 7 ಗಂಟೆಯಿಂದ 11 ಗಂಟೆ ಒಳಗೆ ಎಲ್ಲ ತಿಂಡಿ ಖಾಲಿ ಆಗಿಬಿಡುತ್ತೆ. ಸೊ ನೀವು ಕೂಡ ಈ ಉತ್ರಳ್ಳಿ ಮೇನ್ ರೋಡಿಗೆ ಬಂದರೆ ಈ ಅನಗ ಹೋಟೆಲ್ ಎದುರುಗಡೆ ಸಾಯಿ ತಟ್ಟೆ ಇಡ್ಲಿ ಕಾರ್ನರ್ ಅಂತ ಇದೆ. ಇಲ್ಲಿ ಬಂದು ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ. ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.